ನಾಯಿಗೆ ಬಿರಿಯಾನಿ ಹಾಕೋ ಅವಶ್ಯಕತೆ ಏನಿದೆ ರೀ? ಬಡವರಿಗೆ, ದೀನ ದಲಿತರಿಗೆ, ಸ್ಕೂಲ್ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ಸ್ಗೆ ಮುಚ್ಚೋ ಲೆವೆಲ್ ತಂದಿಕ್ಕವ್ರಿ ಇವರು. ಅದನ್ನು ನೋಡ್ರಿ, ಅದನ್ನು ಡೆವಲಪ್ ಮಾಡಿರಿ. ಈ ಜನ ಔಷಧಿ ಕೇಂದ್ರ ಕಡಿಮೆಗೆ ಬರ್ತಾ ಇದೆ ಅಂದ್ಬಿಟ್ಟು ಅದನ್ನು ಲಾಬಿ ಮಾಡ್ಕೊಳಕ್ಕೆ ಹೋಗಿರೋರು ಇವರು. ಬೀದಿ ನಾಯಿಗಳಿಗೆ ಬಿರಿಯಾನಿ ಮತ್ತು ಎಗ್ ರೈಸ್ ಹಾಕ್ತಾರಂತೆ, ಏನು ಹೇಳ್ತೀರಾ ಈ ಯೋಜನೆ ಬಗ್ಗೆ? ಅಲ್ಲ, ಇವ್ರು ತಿನ್ನೋಕೆ ಏನೇನು ಬೇಕೋ ಆ ಕೆಲಸ ಮಾಡ್ಕೊತವ್ರು ಅಷ್ಟೇ. ಇವ್ರಿಗೆ ನಾಯಿಗಳಿಗೆ ಮೂಲೆ ಹಾಕ್ತಾರೆ, ಮಾಂಸ ಇವ್ರು ತಿನ್ಕೊಂತಾರೆ. ಆ ಹೆಸರಲ್ಲಿ ಒಂದು 10% ಖರ್ಚು ಮಾಡ್ತಾರೆ, 90% ಇವರು ತಗೊಂಡು ತಿಂತಾರೆ ಅಷ್ಟೇ. ಈಗ ಮೊಟ್ಟೆ ಭಾಗ್ಯ 3 ಹುಡುಗರು ಕೊಡ್ತಾರೆ, 3 ಮೊಟ್ಟೆ ಪತ್ತೆ ಇಲ್ಲ. ಎಲ್ಲದ್ರಲ್ಲೂ ಅಷ್ಟೇ ರೀ. ಇವರು ಟೆಂಡರ್ ಜನರಿಂದ ದುಡ್ಡು ವಸೂಲು ಮಾಡೋಕ್ಕೆ ಯಾವ ಥರ ತಿನ್ಬೇಕಂತಾನೆ ಟೆಂಡರ್ ಕರೆದವ್ರೆ. ಇವ್ರು ಜನರಿಂದ ಲೂಟಿ ಹೆಂಗೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾವ್ರೆ ಹೊರತು ಜನಕ್ಕೆ ಏನು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಯಾರೂ ಮಾಡ್ತಾಯಿಲ್ಲ. 2.5 ವರ್ಷ ಆಯಿತು, ಏನಾದರೂ ಆಗಿದೆ ಡೆವಲಪ್ಮೆಂಟು? ಬೇಕಾದ್ರೆ ಎಷ್ಟು ಜನರಿಂದ ಯಾವ ಥರ ತಿನ್ನಬೇಕು ಅಂತ ಬೇಕಾದ್ರೆ ಕೇಳಿ, 1,000 ಯೋಜನೆಗಳು ಆಚೆ ಬರ್ತಾವೆ ಅವ್ರಿಗೆ. ಎಲ್ಲನೂ ಬರ್ತವೆ. ಯಾವ್ದು ನೋಡಿ ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ. ಈಗ ಬೆಂಗಳೂರು ಅಂಡರ್ಗ್ರೌಂಡ್ ಇದು ಮಾಡ್ತೀನಿ ಅಂತಾರೆ, ಅದರಲ್ಲಿ ಟೆಂಡರ್ ಕರೆದುಬಿಟ್ಟು 1,000 ಕೋಟಿ ಲೂಟ್ ಹೊಡೆದು ಬಿಡ್ತಾರೆ. ಇವ್ರದ್ದೇನಿಲ್ಲ. ಇವ್ರು ಕಾಂಗ್ರೆಸ್ ಬಂದಾಗಿಂದ ತಿನ್ನೋದೊಂದು ಬಿಟ್ಟರೆ ಏನೂ ಮಾಡಲ್ಲ ಇವರು. ಅಲ್ಲ ರೀ, ನಾಯಿಗೆ ಬಿರಿಯಾನಿ ಹಾಕೋ ಅವಶ್ಯಕತೆ ಏನಿದೆ ರೀ? ಎಷ್ಟೋ ಜನಕ್ಕೆ ಊಟ ಹಾಕೋಕ್ಕಾಗಿ ಹೋಗ್ತಾ ಇಲ್ಲ ಇವರಿಗೆ. ಕೊನೆ ಪಕ್ಷ ಬಡವರಿಗೆ ಸರಿಯಾಗಿ ಏನಾದರೂ ಕೊಡ್ತಾ ಇದ್ದಾರೆ ಇವರು? ಹೋಗ್ಲಿ, ಮಂತ್ಲಿ 2,000 ಅದು ಕೊಡೋಕ್ಕೆ ಹೋಗ್ತಾ ಇಲ್ಲ. ನಾಯಿಗೆ ಬಿರಿಯಾನಿ ಅಂತನಾ? ಇವರೇ ಎಂಜಿಲ್ ಬಿರಿಯಾನಿ ತಿನ್ನೋರು ಹೋಗ್ಬಿಟ್ಟು ನಾಯಿಗೆ ಬಿರಿಯಾನಿ ಕೊಡ್ತಾರಾ? ಆ ನಾಯಿ ಹೆಸರಲ್ಲಿ ನಾಯಿ ಮಾಂಸನೇ ಬೇಕಾದ್ರೆ ಮಾರಿಬಿಡೋ ಪರ್ಮಿಷನ್ ಕೊಡೋ ಕಾಂಗ್ರೆಸ್ ಸರ್ಕಾರ ಇದು. ಇವೆಲ್ಲ ಬರೀ ಡೂಬ್ ಸಾರ್ ಇವರು. ಜನ ಎಚ್ಚೆತ್ಕೋಬೇಕಷ್ಟೇ. ಅದು ಬಿಟ್ಬಿಟ್ರೆ ತಿನ್ನೋಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ಅಷ್ಟೇ. ಸರಿ, ಇವಾಗ ಒಂದು ವೇಳೆ ನಾಯಿಗೆ ಮಾಂಸ ಹಾಕಿದ್ರು ಅಂದರು, ಒಂದು ವಾರ ಮಾಂಸ ಹಾಕಿ ಇನ್ನೊಂದು ವಾರ ಮಾಂಸ ಹಾಕಿಲ್ಲ ಅಂದರೆ ಅವು ಅಟ್ಯಾಕ್ ಮಾಡಲ್ವಾ ಅಂತ? ಖಂಡಿತ ಅಟ್ಯಾಕ್ ಮಾಡ್ತವೆ. ಮಕ್ಳ ಮೇಲೆ ಅಟ್ಯಾಕ್ ಮಾಡ್ತವೆ. ಮಕ್ಳ ಮೇಲೆ ಅಟ್ಯಾಕ್ ಮಾಡಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾರೆ ಇವರು. ಅದಕ್ಕೆ ಮುದ್ದಿದೆಯಾ ಇವ್ರ ಹತ್ರ? ಈಗ ನಾಯಿಗೆ ಮಾಂಸ ಆಗೋ ಅವಶ್ಯಕತೆ ಏನಿದೆ ಅಲ್ವಾ? ಅವ್ರಿಗೆ ಊಟ ಹಾಕೋರು ಬೇಜಾನ್ ಜನ ಇದ್ದಾರೆ. ಫಸ್ಟು ಬಡವರಿಗೆ, ದೀನ ದಲಿತರಿಗೆ, ಸ್ಕೂಲ್ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ಸ್ಗೆ ಮುಚ್ಚೋ ಲೆವೆಲ್ ತಂದಿಕ್ಕವ್ರಿ ಇವರು. ಅದನ್ನು ನೋಡಿರಿ, ಅದನ್ನು ಡೆವಲಪ್ ಮಾಡಿರಿ, ಎಜುಕೇಷನ್ ಮಾಡಿರಿ. ಎಷ್ಟೋ ಹಾಸ್ಪಿಟ್ಲಲ್ಲಿ ಸರಿಯಾದ ಟ್ಯಾಬ್ಲೆಟ್ಸ್ ಇಲ್ಲ. ಇದು ಕೇಂದ್ರ ಸರ್ಕಾರ ಜನ ಔಷಧಿ ಕೇಂದ್ರ ಕಡಿಮೆಗೆ ಬರ್ತಾ ಇದೆ ಅಂದ್ಬಿಟ್ಟು ಅದನ್ನು ಲಾಬಿ ಮಾಡ್ಕೊಳಕ್ಕೆ ಹೋಗಿರೋರು ಇವರು, ಫಾರ್ಮಸಿ ಲಾಬಿಗೆ. ಇವ್ರು ಜನರಿಗೋಸ್ಕರ ಏನೂ ಮಾಡಲ್ಲ, ಅವ್ರಿಗೋಸ್ಕರ ಅವ್ರು ಮಾಡ್ಕೊತವ್ರು ಅಷ್ಟೇ. ಬರೀ ಜನಕ್ಕೆ ಈಗ ಇಷ್ಟು ಇದು ಯಾವುದೋ ಜಾತಿಗಣತಿಯಿಂದ ಮಾಡ್ತಾ ಇದ್ದಾರೆ. ಯಾರ ಮನೆಯಲ್ಲಾದರೂ ಹೋಗಿ ಜಾತಿಗಣತಿ ಮಾಡ್ತಾ ಇದ್ದಾರೆ? ಇಲ್ಲ, ಸ್ಟಿಕ್ಕರ್ ಹಾಕ್ಸವ್ರು ಅಷ್ಟೇ. ಸ್ಟಿಕ್ಕರ್ಗೆ ಎಷ್ಟಾಗಿದೆ? 5ರಿಂದ 6 ಕೋಟಿ ಮೇಲೆ ಆಗಿದೆ. ಅದರಲ್ಲಿ ಒಂದು 80 ಲಕ್ಷ 70 ಲಕ್ಷ ಖರ್ಚಾಗುತ್ತೆ, ಮಿಕ್ಕಿದ್ರು ತಿನ್ಕೊತಾರೆ ಅಷ್ಟೇ. ದುಡ್ಡು ತಿನ್ನೋಕ್ಕೆ ಸ್ಕೀಮ್ ಅಷ್ಟೇ ಇದು. ಕಾಂಗ್ರೆಸ್ ಸರ್ಕಾರನೇ ದುಡ್ಡು ತಿನ್ನೋಕ್ಕೆ ಸ್ಕೀಮ್ ಮಾಡ್ಕೊಳ್ಳೋ ಹೊರತು ಇವರೇನೂ ಮಾಡಲ್ಲ. ಈ ಕಲಬೆರೆ ಕಾಂಗ್ರೆಸ್ ಈ ಕರ್ನಾಟಕ ಓಡಿಸೋವರೆಗೂ ಕರ್ನಾಟಕ ಜನಕ್ಕೆ ಮೋಕ್ಷನೂ ಸಿಗಲ್ಲ. ದರಿದ್ರ ಸರ್ಕಾರ ಇದು. ಇವಾಗ ಜನರಿಗೋಸ್ಕರ ಮಾಡ್ತಿದ್ದಂಥ ಇಂದಿರಾ ಕ್ಯಾಂಟೀನಲ್ಲೇ ಫುಡ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡ್ಬೋದು. ಇನ್ನು ಬಿರಿಯಾನಿ ಕ್ವಾಲಿಟಿ ಹೇಗಿರುತ್ತೆ ಅಂತ ಜನ ಖಂಡಿತ. ಈಗ ಇಂದಿರಾ ಗಾಂಧಿ ಕ್ಯಾಂಟೀನ್ ಮಾಡೋ ಅವಶ್ಯಕತೆ ಏನಿದೆ? ಮಾಡಿದ್ರಾ? ಅದರಲ್ಲಿ ಎಷ್ಟು ಲೂಟಿ ಹೊಡೆದವರು. 10 ಜನಕ್ಕೆ ಊಟ ಕೊಟ್ಟು 80 ಜನ ಅಂದ್ಬಿಟ್ಟು ಅಲ್ಲೂ ತಿಂದುಬಿಟ್ಟಿರ್ತಾರೆ ಇವರು. ಪ್ರತಿಯೊಂದು ತಿನ್ನೋದಷ್ಟೇ ಇವ್ರದ್ದು. 1,000 ಕೋಟಿ ಎಷ್ಟು ಮಾಡ್ಕೊಂಡಿವೆ, ನೀನು ಎಷ್ಟು ಮಾಡಿದೆ, ನಾನು ಎಷ್ಟು ಮಾಡಿದೆ, ನನ್ನ ಫೈಲ್ ನೀನು ತೆಗಿಬೇಡ, ನಿನ್ನ ಫೈಲ್ ನಾನು ತೆಗಿಬೇಡ, ತಿನ್ಕೊಳ್ಳಿ. ಜನರೇನು ಅವ್ನಿಗೆ ಒಬ್ರಿಗೆ ಧರ್ಮ ಬೋಧನೆ ಮಾಡಿಬಿಡ್ತಾರೆ, ಅವ್ರು ಓಟ್ ಹಾಕ್ತಾರೆ. ಇವ್ನಿಗೆ ಜಾತಿ ತೋರಿಸ್ಬಿಡ್ತಾರೆ, ಜಾತಿಯಲ್ಲಿ ಓಟ್ ಹಾಕ್ಸ್ಕೊಂತಾರೆ. ಇನ್ನೊಬ್ರು ದುಡ್ಡು ತೋರಿಸ್ಬಿಡ್ತಾರೆ. ಏನೋ ಒಂದು ಆಸೆ ಹಾಕ್ಬಿಟ್ಟು ಸರ್ಕಾರ ಬಂದ್ಬಿಟ್ಟು ಇನ್ನು 5 ವರ್ಷ ಅಲ್ಲ, ಯಾವನೇನು ಬಡ್ಕೊಂಡ್ರೆ ಆಗಲ್ವಲ್ಲ. ಈ ಫ್ರೀ ಸ್ಕೀಮ್ಸ್ ಏನಪ್ಪ ಡೆವಲಪ್ ಆಗಿದೆ? ಯಾರಿಗಾದ್ರೂ 1 ರೂಪಾಯಿ ಇದೆಯಾ ಲಾಭ ಆಗಿದೆ? ಯಾರಿಗೂ ಆಗಿಲ್ಲ. ಬರೀ ಡಿವೈಡ್ ಆ್ಯಂಡ್ ಪಾಲಿಸಿ. ಈಗ ನೋಡಿ, ಎಲ್ಲ ಮೀಡಿಯಾ ನಾನು ಸಿ ಎಮ್ಮು. ಇವ್ರು ಸಿ ಎಮ್ ಯಾವನಾದ್ರೂ ಹಾಕೊಳ್ಳಿ. ಕರ್ನಾಟಕಕ್ಕೆ ಬಂದು 2 ವರ್ಷ ಆಯ್ತು. ಏನು ಮಾಡಿದ್ದೀರಾ ಕರ್ನಾಟಕಕ್ಕೆ? ಏನು ಡೆವಲಪ್ ಮಾಡಿದ್ದೀರಾ? ಕರ್ನಾಟಕಕ್ಕೆ ಅಂತ ಹೊಸ ಯೋಜನೆ ಏನು ಮಾಡಿದ್ದೀರಾ ನೀವು? ಅದನ್ನು ಬಿಟ್ಬಿಟ್ಟು ಬರೀ ನಾಯಿ, ನಾಳೆ ಹಂದಿ, ನಾಳೆ ಇನ್ಯಾವುದೋ ಸ್ಕೀಮು, ಇವೆಲ್ಲ ಬೋಗಸ್ಸು. ತಿನ್ನೋಕ್ಕೆ ಏನು ಬೇಕು ಅದು ಮಾಡ್ಕೊತವ್ರು ಅಷ್ಟೇ ಇವರು. ಜನ ಇನ್ನಾದರೂ ಮೂರ್ಖರಾಗಬೇಡಿ ದಯವಿಟ್ಟು ಜನರೇ. ಇನ್ನೂ ಜಾತಿ ಬಿಟ್ಬಿಟ್ಟು ಆಚೆ ಬನ್ನಿ. ಇಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಇದೇ ಥರ ಯಾಮಾರಿಸ್ಕೊಂಡು ಬದುಕ್ಬಿಡ್ತಾರೆ ಇವರು.